अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः. ನನ್ನ ಆರಾಧ್ಯ ದೈವ ಪರಮಪೂಜ್ಯ ಯುಗಯೋಗಿ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ನನ್ನ ಸೇವಾ ದೀಕ್ಷಾ ಗುರುಗಳು ಕಾಯಕ ಯೋಗಿ ಸತ್ಯಸಂಧರು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ಇವತ್ತು ಅತ್ಯಂತ ಸೂಕ್ಷ್ಮವಾಗಿ ಮನಸ್ಸಿಟ್ಟು ಆಲೋಚನೆ ಮಾಡುವಂತ ಒಂದು ಸಂಗತಿ ಇಲ್ಲಿ ನಡೆದಿದೆ. ಒಂದ್ ಕಡೆ ದೊಡ್ಡವರು ಹೇಳ್ತಾರೆ, ಪ್ರೆಸೆನ್ಸ್ ಆಫ್ ಹಂಬಲ್ ಪರ್ಸನ್ಸ್ ಕ್ರಿಯೇಟ್ಸ್ ಪ್ಲೆಜರ್. ಆತ್ಮೀಯರ ಸಾಂಗತ್ಯ ಒಂದು ಶ್ರೇಷ್ಠ ಕಲ್ಪನೆಯನ್ನ ಅಥವಾ ಶ್ರೇಷ್ಠ ಸಂತೋಷವನ್ನ ನಿರ್ಮಾಣ ಮಾಡುತ್ತೆ. ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಥವಾ ವರ್ತಮಾನಕ್ಕೆ ಸಂಬಂಧಪಟ್ಟಿದ್ದು ಅನ್ನೋ ಭಾವನೆ ಇಟ್ಕೊಂಡು ವ್ಯಾಖ್ಯಾನ ಮಾಡೋದಾದ್ರೆ, ಈ ನಾಡಿನ ಶ್ರೀಮಂತ ವ್ಯಕ್ತಿ ಜ್ಞಾನದಲ್ಲಿ ಅಕ್ಷರ ಬ್ರಹ್ಮನಾಗಿ ಒಂದು ಕಿಡಿಯನ್ನು ಹತ್ತಿಸಿ ಜನರ ಮನಸ್ಸಿನ ಮೂಲಕ ಯಾವುದನ್ನಾದ್ರೂ ಕೂಡ ಸಾಧಿಸೋದು ಅನ್ನೋ ಒಂದು ಸಂಕಲ್ಪ ಶಕ್ತಿಯಾಗಿ ನಾವೆಲ್ಲರೂ ಕೂಡ ಕಂಡಂತವರು ರವಿ ಬೆಳಗೆರೆಯವರು. ಹಾಯ್ ಬೆಂಗಳೂರು ಮೂಲಕ ಅನೇಕರಿಗೆ ಮಾತಾಡಿ ಹೇಳಿದ್ರು, ಅವರ ಭಾವನೆ ಹಂಚಿಕೊಂಡ್ರು. ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಬೇರೆ ಬೇರೆ ಕಾರಣಗಳಿಂದ ಅನೇಕ ಟೀಕೆಗಳಿಗೆ ಒಳಗಾಗಿರ್ಬೋದು, ಅದು ವಾಸ್ತವದ ಸಂಗತಿಯೂ ಕೂಡ. ಆದ್ರೆ ಬಹಳ ಮುಖ್ಯವಾಗಿ ಆ ವ್ಯಕ್ತಿಯ ವ್ಯಕ್ತಿತ್ವ ಈ ನಾಡಿನ ಸಾಹಿತ್ಯ ಲೋಕಕ್ಕೆ, ಅದರಲ್ಲೂ ಮಾಧ್ಯಮ ಲೋಕಕ್ಕೆ ಅವರು ಕೊಟ್ಟಂತ ಕೊಡುಗೆ ಸದಾ ಅವರನ್ನ ಎಲ್ಲರ ಮನಸ್ಸಿನಲ್ಲಿ, ವೈರಿಯ ಮನಸ್ಸಿನಲ್ಲೂ ಕೂಡ ಸ್ಮರಣೀಯಾಗಿ ಮಾಡುತ್ತೆ. ಅಂತಹ ವ್ಯಕ್ತಿತ್ವ ರವಿ ಬೆಳಗೆರೆಯವರು. ಅವರು ಕಟ್ಟಿದಂತ ಒಂದು ಸೌಧ, ಆ ಸೌಧದೊಳಗೆ ಬಂದಂತ ಹಾಯ್ ಬೆಂಗಳೂರು ಇವತ್ತು ಕೂಡ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಹೋ ಮನಸ್ಸೆ ಅನ್ನೋ ಒಂದು ಮಾಸಪತ್ರಿಕೆಯನ್ನ ಮುಂದುವರಿಸಬೇಕು, ಅದನ್ನ ಜನರ ಮಧ್ಯೆ ಇಡಬೇಕು, ಬರಹಗಾರರಿಗೆ ಓದುಗರಿಗೆ ಒಂದು ಸ್ಫೂರ್ತಿನ ತುಂಬಬೇಕು ಅಂತ ಹೇಳಿ ಅವರ ಮಗಳು ಭಾವನಾ ರವಿ ಬೆಳಗೆರೆಯವರು ಇವತ್ತು ನಮ್ಮನ್ನೆಲ್ಲರೂ ಕೂಡ ಕರೆದು ಈ ಒಂದು ಮಾಸಪತ್ರಿಕೆಯನ್ನ ಲೋಕಾರ್ಪಣೆ ಮಾಡುವಂತ ಈ ಶುಭ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಹಳ ಒಳ್ಳೊಳ್ಳೆ ಗಣ್ಯರಿದ್ದಾರೆ. ನೋಡ್ಲಿಕ್ಕೆ ಸಣ್ಣಗಿರ್ಬಹುದು, ನೋಡ್ಲಿಕ್ಕೆ ಗಡ್ಡ ಬಿಟ್ಟಿರಬಹುದು, ನೋಡ್ಲಿಕ್ಕೆ ನಿಮ್ಗೆಲ್ಲ ನಗಿಸಬಹುದು, ಆದ್ರೆ ಅವೆಲ್ಲ ಶ್ರೇಷ್ಠ ಚಿಂತಕರು. ನನಗೆ ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ಡಾಕ್ಟರ್ ಮುನ್ಸ್ವಾಮಿ ಅವರು, ಬೀನನ್ ಡೈರೆಕ್ಟರ್ ಆಫ್ ದಿಸ್ ಯೂನಿವರ್ಸಿಟಿ, ಅವರ ಉಪಸ್ಥಿತಿಯನ್ನು ಪ್ರೀತಿಪೂರ್ವಕ ಗೌರವಿಸ್ತೇನೆ. ಹಾಗೆ ಒಂದು ದೊಡ್ಡ ಮಾಧ್ಯಮ ಕ್ಷೇತ್ರದಲ್ಲಿ ಬಹಳ ಚಿಕ್ಕ ವಯಸ್ಸಿಗೆ ಹೆಸರು ಮಾಡುವಂತಹ ಸನ್ಮಾನ್ಯ ರವಿ ಅವರಿದ್ದಾರೆ. ಹಾಗೆ ಜೋಗಿ ಎನ್ನುವ ಹೆಸರಿನಲ್ಲಿ ಒಂದು ಸಂಚಲನವನ್ನೇ ಮೂಡಿಸಿರುವಂತಹ ಶ್ರೇಷ್ಠ ಸಾಹಿತಿ ಇದ್ದಾರೆ ಜೋಗಿ ಅವರು. ನೀವೆಲ್ಲ ನಗ್ತಿದ್ರಿ ಅಲ್ವಾ? ನೋಡಿ, ಎಂತ ಅದ್ಭುತ ಕಲೆಗಾರ ನಮ್ಮ ಶ್ರೀನಾಥ್ ಶೆಟ್ರು. ಮೈಂಡ್ ಮೆಕ್ಯಾನಿಸಮ್ ಮೂಲಕ ಎಷ್ಟು ಅದ್ಭುತವಾಗಿ ಸ್ಪಿರಿಚುಯಾಲಿಟಿಯ ಒಂದು ಹೊರಗನ್ನ ನಮ್ಗೆಲ್ಲ ತೆರೆದಿಟ್ಟು ಶ್ರೀನಾಥ್ ಶೆಟ್ಟಿ ಇದ್ದಾರೆ. ಅವರ ಉಪಸ್ಥಿತಿ ಗೌರವಿಸ್ತೇನೆ. ಹಾಗೆ ಈ ನಾಡಿನ ಒಬ್ಬ ಶ್ರೇಷ್ಠ ಕಲಾವಿದ, ಬಹಳ ಮುಗ್ಧಜೀವಿ. ನಾನು 2-3 ಸಲ ಅಷ್ಟೇ ಅವ್ರ ಜೊತೆ ಮಾತಾಡಿರೋದು. ಹೈಲಿ ಎಮೋಷನಲ್ ಪರ್ಸನಾಲಿಟಿ ನಮ್ಮ ಶ್ರೀನಗರ ಕಿಟ್ಟಿ ಅವರು ಚಲನಚಿತ್ರ ನಟಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಪ್ರೀತಿಪೂರ್ವಕ ಗೌರವಿಸ್ತೇನೆ. ತಂದೆದು ಮನಸ್ಸಾದ್ರೆ ಮಗಳದು ಭಾವನೆ. ಆ ಭಾವನೆಗಳ ಸಂಗಮ ಭಾವನಾ ಲೋಕ, ಭಾವನಾ ಬೆಳಗೆರೆ. ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಅವ್ರ ತಂದೆ ಹೆಸರಿದ್ರು. ತಂದೆದು ಮನಸ್ಸಾದ್ರೆ ಎಂತ ಮನಸ್ಸು! ನಾನೇನು ಹೆಚ್ಚು ಓದಿಲ್ಲ ಆ ಪುಸ್ತಕದ ಬಗ್ಗೆ, ಆದ್ರೂ ಅಲ್ಲಲ್ಲಿ ಹೇಳಿದಾಗೆ ನಾವು ಹಾಸ್ಟೆಲ್ನಲ್ಲಿ ಓದ್ಬೇಕಾದ್ರೆ, ಬೆಂಗಳೂರು ಯೂನಿವರ್ಸಿಟಿ ಓದ್ಬೇಕಾದ್ರೆ ಆ ಪತ್ರಿಕೆನ ಹುಡುಕೊಂಡು ಓದ್ತಿದ್ವಿ. ಕಾರಣ ಅದು ಒಂದು ವ್ಯಸನವನ್ನ ನಿರ್ಮಾಣ ಮಾಡಿತ್ತು, ಓದುವ ತುಡಿತವನ್ನ ನಿರ್ಮಾಣ ಮಾಡಿತ್ತು. ಆ ಓದುವ ತುಡಿತವನ್ನ ನಿರ್ಮಾಣ ಮಾಡಿದ ಅಕ್ಷರ ಶೈಲಿ, ಭಾಷಾ ಶೈಲಿ, ಅದು ಇವತ್ತು ರವಿ ಬೆಳಗೆರೆಯವರಿಗೆ ಮಾಧ್ಯಮ ಲೋಕದಲ್ಲಿ, ಸಾಹಿತ್ಯ ಲೋಕದಲ್ಲಿ, ಅಕ್ಷರ ಲೋಕದಲ್ಲಿ ಒಂದು ಶ್ರೇಷ್ಠ ಸ್ಥಾನಮಾನವನ್ನ ತಂದುಕೊಂಡಿದೆ. ಅಂತಹ ಒಂದು
ಸಂಕಲ್ಪ ಶಕ್ತಿಯನ್ನು ಮತ್ತೆ ಮುಂದುವರಿಸಬೇಕು. ತಂದೆಯ ಹಾದಿಯಲ್ಲಿ ಆ ಮನಸ್ಸಿಗೆ ಒಂದಷ್ಟು ಭಾವನೆಗಳು ತುಂಬಬೇಕು. ಜನಮಾನಸದಲ್ಲಿ ತಂದೆಯನ್ನು ಕೂಡ ನಿಲ್ಲಿಸಬೇಕು, ನಾವು ಕೂಡ ನಿಲ್ಲಬೇಕು. ಈ ಸಾಹಿತ್ಯಕ್ಕೆ ನಾವು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಓ ಮನಸ್ಸೆ ಮತ್ತೆ ನಿಮಗೆ ವೆಲ್ಕಮ್ ಅಂತ ಹಾಕಿದ್ದಾರೆ. ಗ್ರಾಮ್ಯ ಭಾಷೆ ನೋಡಿದಿರಾ? ಓ ಮನಸ್ಸೆ ಮತ್ತೆ ನಿಮಗೆ ವೆಲ್ಕಮ್. ನಿಮ್ಗೆ ಗ್ರಾಮ್ಯ ಭಾಷೆ ನೋಡಿ, ಮತ್ತೆ ನಿಮ್ಗೆ ವೆಲ್ಕಮ್. ಎಷ್ಟು ಅದ್ಭುತವಾಗಿದೆ ಅಲ್ವಾ ಗ್ರಾಮ ಭಾಷೆ ಅಂತ. ಇವತ್ತು ನಮ್ಮ ಭಾವನಾ ಬೆಳಗೆರೆಯವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ಮೂಲಿಗೆ ಕೆಲವರು ಊರಿದ್ದಾರೆ, ಹೇಳಬೇಕಿಲ್ಲ. ನಾವೊಬ್ಬ ಸನ್ಯಾಸಿಯಾಗಿ ಹೇಳಬೇಕು. ನಾವು ಈ ಯೂನಿವರ್ಸಿಟಿನಲ್ಲಿ, ಈ ಕ್ಯಾಂಪಸ್ನಲ್ಲಿ ಸಾವಿರಾರು ಗಿಡಗಳು ನೆಟ್ಟಿದ್ದೀವಿ. ಆಸ್ ಎ ಬ್ಯೂರೋಕ್ರಾಟ್ ಇದೇ ಜಿಲ್ಲೆಯಲ್ಲಿ 3.5 years I was an assistant commissioner in the year of 2016 to 19. About 6 months I was an additional deputy commissioner in Hassan district. ಅವಾಗ ಈ ಕ್ಯಾಂಪಸ್ ಅಲ್ಲಿ ನೋಡಿದ್ದೀವಿ. ಅವತ್ತು ದೇವೇಂದ್ರ ಅಂತ ಹೇಳಿ ಡೀನ್ ಇದ್ರು. ದೇವೇಂದ್ರ ಅಂತ ದೇವಕುಮಾರ್ ಡೀನ್ ಇದ್ರು. ಯಾವಾಗಲೂ ಗೊತ್ತಾಯ್ತು ಇವತ್ತು ಊರೆಲ್ಲ ಬಿಡಿಸ್ಲಿಕ್ಕೆ, ಕೆರೆ ಹೋಲ್ ತೆಗಿಲಿಕ್ಕೆ. ಆಸ್ ಅಸಿಸ್ಟೆಂಟ್ ಕಮಿಷನರ್ 16 ಕೆರೆಗಳನ್ನ ವಿತೌಟ್ ಹ್ಯಾವಿಂಗ್ ಗವರ್ಮೆಂಟ್ ಸಪೋರ್ಟ್, ಇದೇ ನಿಮ್ಮ ಸತ್ಯಮಂಗಲ, ಗವೇನಹಳ್ಳಿ, ಬ್ಯಾಡ್ರಹಳ್ಳಿ ಎಲ್ಲ ನೋಡ್ಕೊಂಡು ಬನ್ನಿ, ಕೆರೆಗಳು ಮಾಡಿಸ್ತೀವಿ. ದಯಮಾಡಿ ಹೇಳ್ತೀನಿ ಮಕ್ಕಳ, ನಿಮ್ಮ ಮನಸ್ಸನ್ನ ಆ ಕಡೆ ಈ ಕಡೆ ಬಿಡಬೇಡಿ, ಬೆಳಲಿಕ್ಕಾಗಲ್ಲ. ಇಲ್ಲಿ ಕೂತ್ರೆ ಎಲ್ಲ ಸ್ಟಾಲ್ ವಾರ್ಡ್ಗಳು ತಮ್ಮ ಮನಸ್ಸನ್ನ ಗಟ್ಟಿಯಾಗಿ ಬುದ್ಧಿಯ ಕೈಗೆ ಕೊಟ್ಟಿದ್ದಕ್ಕೆ ಇವತ್ತು ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ. ಇದು ನನಗೂ ಪರ್ಸನಲ್ ಆಗಿದೆ. ಅವರ ಮನಸ್ಸುಗಳನ್ನ ಅವರ ಬುದ್ಧಿ ಕೈಲಿ ಕೊಟ್ಟಿದ್ದಕ್ಕೆ ಅವರು ಇವತ್ತು ಸಕ್ಸಸ್ಫುಲ್ ಪರ್ಸನ್ಸ್ ಇನ್ ದೇರ್ ಫೀಲ್ಡ್. ಅವರವರ ಕ್ಷೇತ್ರದಲ್ಲಿ ಇವತ್ತು ಯಶಸ್ವಿ ವ್ಯಕ್ತಿಗಳಾಗಿದ್ದಾರೆ. ಅವ್ರ ಮಾತು ನಡೆಯುತ್ತೆ, ಅವ್ರ ಮಾತು ಕೇಳಿಕ್ ನಾವೆಲ್ಲ ಬರ್ತೀವಿ. ನೀವೇನ್ ಮಾಡ್ತಿದ್ರಿ ತಪ್ಪು, ಇದನ್ನ ಹೇಳಬೇಕಾಗುತ್ತೆ. ನೀವ್ ಹೇಳಿಲ್ಲ ಅಂತ ಮನೆ ಮಾಡಿಸಿದ್ರಿ. ಯಾರಾದ್ರೂ ಒಬ್ರು ಮಾತಾಡ್ತಿದ್ರೆ, ನಿಮ್ಮ ಡೀನ್ ಮಾತಾಡ್ತಿದ್ರೆ ನೀವು ಗಂಟ್ಲನ್ನ ಉಪಯೋಗಿಸಿದ್ರಿ, ಕೈ ಉಪಯೋಗಿಸ್ತಿಲ್ಲ. ಪ್ಲೀಸ್ ಕೈ ಉಪಯೋಗಿಸಿ ಚಪ್ಪಾಳಿ ಹೊಡಿರಿ, ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ. ನಿಮ್ಮ ಧ್ವನಿ ಉಪಯೋಗಿಸಿ ವಿಕಾರ ಮಾಡ್ತಿದ್ರಿ, ಅದೆಲ್ಲ ಬಿಟ್ಟುಬಿಡಿ. ಇವತ್ತು ಸ್ಪರ್ಧಾಲೋಕ ಬಹಳ ಇದೆ, ಇಲ್ಲೆಲ್ಲ ಗಮನಿಸ್ತಾ ಇದ್ದಾರೆ. ಇದೊಂದು ದೊಡ್ಡ ಕಾರ್ಯಕ್ರಮ ನನ್ನ ಪ್ರಕಾರ. ಯಾಕೆ ಗೊತ್ತಾ? ಇವತ್ತು ಓ ಮನಸ್ಸೇ ಒಂದು ಮ್ಯಾಗಝೈನ್ ಯಾವ ಉದ್ದೇಶ ಇಟ್ಕೊಂಡು ಲೋಕಾರ್ಪಣೆ ಆಗ್ತಾ ಇದೆ ಸೆಕೆಂಡ್ ಟೈಮ್, ಅಥವಾ ಇದು ಪುನರ್ಜನ್ಮ ಪಡ್ಕೊಳ್ತಾ ಇದೆ ಆ ಹೆಣ್ಮಗಳಿಂದ, ಅವರ ಟೀಮ್ ಇಂದ. ಯಾವ ಉದ್ದೇಶಕ್ಕೆ ನೋಡಿ, ಒಂದ್ ಕಡೆ ಹೇಳ್ತಾರೆ ಅದು ಸ್ಪಿರಿಚುವಲ್ ಆಗಿರ್ಬೋದು ಅಥವಾ ಭೌತ ಜಗತ್ತಿನಲ್ಲಿ ಇರ್ಬೋದು. ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್, ದೇಹ, ಮನಸ್ಸು ಮತ್ತು ಬುದ್ಧಿ, ಈ ಮೂರನ್ನು ನಾವು ಬ್ಯಾಲೆನ್ಸ್ಡ್ ವೇನಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ಯು ಕ್ಯಾನ್ ಅಕ್ಯುಮುಲೇಟ್ ಪರ್ಸನಾಲಿಟಿ ಇನ್ ಡಿಫರೆಂಟ್ ರೆಸ್ಪೆಕ್ಟ್. ಯಾರು ದೇಹ, ಮನಸ್ಸು ಮತ್ತು ಬುದ್ಧಿಯನ್ನ ಸಮತೋಲನದಲ್ಲಿ ಅಚ್ಚುಕಟ್ಟಾಗಿ ಇಟ್ಕೊಂತಾರೋ ಅವರು ಶ್ರೇಷ್ಠ ಸಂಗತಿಗಳನ್ನು ನಿರ್ಮಾಣ ಮಾಡಬಹುದು, ಶ್ರೇಷ್ಠ ವ್ಯಕ್ತಿತ್ವವನ್ನು ರೂಢಿಸಬಹುದು. ನಮ್ಮ ಶ್ರೀನಾಥ್ ಶೆಟ್ಟರು ಮಾತಾಡ್ಬೇಕಾದ್ರೆ ನಗುತ್ತಿದ್ರಿ ನೀವಲ್ವಾ? ಅಂದ್ರೆ ಅದಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇದ್ರೋ ಅಥವಾ ಇವ್ರದ್ದು ಅಭ್ಯಾಸ ನಾವು ನಗೋಣ ಅನ್ಕೊಂಡ್ರೆ ಗೊತ್ತಿಲ್ಲ. ಅದ್ಭುತವಾದ ವ್ಯಕ್ತಿ, ಎಷ್ಟು ಸ್ಪಿರಿಚುಯಾಲಿಟಿ ಇದೆ ಅವ್ರ ಒಳಗಡೆ ಅಂದ್ರೆ ಅವ್ರು ಪ್ರತಿ ಮಾತು ನಗ್ತಾ ಇದ್ರು. ಕಾರಣ ಅವ್ರ ಮನಸ್ಸು ಅದು ಸ್ವಚ್ಛಂದವಾಗಿ ಯೋಚನೆ ಮಾಡುತ್ತೆ, ಸ್ವಚ್ಛಂದವಾಗಿ ಆಲೋಚಿಸುತ್ತೆ. ಇನ್ನು ಗಣ್ಯ ಹೇಳಿದ್ರು, ಅವ್ರ ಮಾತುಗಳನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಈ ಓ ಮನಸ್ಸು ಸಮಾಜವನ್ನ ಕಟ್ಟುತ್ತಾ, ಯುವಜನಾಂಗವನ್ನ ಕಟ್ಟುತ್ತಾ, ಅಥವಾ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಇದೆಯಾ? ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಇಲ್ಲಿವರೆಗೂ ಬರೀ ಲವ್ ಕ್ರೈಮ್ನ ಕೊಟ್ಟು ಸಾಕು. ದಯಮಾಡಿ ಭಾವನಾ ಬೆಳಗೆರೆಯವರೇ, ಈ ದೇಶ ಕಟ್ಟುವ ಮನಸ್ಥಿತಿಯ ಲೇಖನಗಳನ್ನ ಇಲ್ಲಿ ಬರೆಸಿ ಮಕ್ಕಳಿಗೆ ಹಂಚಿ. ನೆಗೆಟಿವ್ಸ್ ಎಲ್ಲ ಹೋಗ್ಲಿ, ಈ ಸಮಾಜವನ್ನ ಸುಸ್ಥಿತಿಯಲ್ಲಿ ಸಸ್ಟೈನಬಲ್ ವೇನಲ್ಲಿ ಈ ದೇಶವನ್ನ ಕಟ್ಟುವಂತ ಸಾಹಿತ್ಯ ಪ್ರಕಟ ಆಗಲಿ. ಅಫ್ಕೋರ್ಸ್ ಎಲ್ರಿಗೂ ಅವಕಾಶ ಇರುತ್ತೆ, ಹಣ ಮಾಡಬೇಕು. ಯಾವುದು ಈ ಕಾಲದ ಜನರೇಷನ್ಗೆ ಬೇಗ ಟೇಸ್ಟ್ ಕೊಡುತ್ತೋ ಅದನ್ನ ರೀಚ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಭಾವನೆ ಇರುತ್ತೆ. ಅವರು ಒಂದು ಮಾತು ಹೇಳಿದ್ರು ನಮ್ಮ ಶ್ರೀನಾಥ್ ಶೆಟ್ಟರು, ನೀವು ಯಾವುದನ್ನ ಅಭ್ಯಾಸ ಮಾಡ್ಕೊಂತೀರೋ
ಯಾವುದನ್ನ ಓದ್ತಿರೋ ಅದನ್ನ ನಿಮ್ಮ ಮನಸ್ಸು ತಗೊಳುತ್ತೆ, ಅದೇ ರಿಟರ್ನ್ಸ್ ವಾಪಸ್ ಕೊಡುತ್ತೆ. ಹಾಗಾಗಿ ನೀವು ಜ್ಞಾನದ ಹಿಂದೆ ಹೋಗಿ, ಬರೀ ಇನ್ಫಾರ್ಮೇಶನ್ ಹಿಂದೆ ಹೋಗೋದಲ್ಲ, ಜ್ಞಾನದ ಹಿಂದೆ ಹೋಗಿ ನೀವು ಜ್ಞಾನವಂತರಾಗ್ತೀರಿ, ಒಳ್ಳೆಯ ಭಾವನಾ ಜೀವಿಗಳಾಗ್ತೀರಿ, ಒಳ್ಳೆಯ ಸುಸಂಸ್ಕೃತ ವ್ಯಕ್ತಿಗಳಾಗ್ತೀರಿ. ನಿಮಗೆ ಮತ್ತು ನಿಮ್ಮ ಸಮಾಜಕ್ಕೆ, ಅಂದರೆ ನಿಮ್ಮ ಕುಟುಂಬಕ್ಕೆ, ದೇಶಕ್ಕೆ ಏನನ್ನಾದ್ರೂ ಕೊಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಅನೇಕ ಮಕ್ಕಳು ಪ್ರಶ್ನೆ ಕೇಳ್ತಾ ಇದ್ರು. ನಮ್ಮ ನಿರಂಜನ್ ಬಹಳ ಖುಷಿ ಆಯ್ತು. ಫಸ್ಟ್ ಟೈಮ್ ಐ ಸೀನ್. ಯಾಕೆ ನಾನು ಟಿವಿ ನೋಡಿ 25 ವರ್ಷ ಆಗಿದೆ, ಸಿನಿಮಾ ನೋಡಿ 25 ವರ್ಷ ಆಗಿದೆ. ನಾನು ಚಿಕ್ಕ ವಯಸ್ಸಿಂದ ಸಿದ್ಧಗಂಗಾ ಮಠ, ಚಿಕ್ಕ ಮಕ್ಕಳು ಓದಿ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಲೈಫಲ್ಲೇ ಬಂದ್ಬಿಟ್ವಿ. ಅವರು ಹೇಳುವ ಮಾತುಗಳು ಎಷ್ಟು ಸ್ವಚ್ಛಂದವಾಗಿದ್ದು. ಯಾರಾದ್ರೂ ಓದೋರು ಇದನ್ನ ಕೈ ಎತ್ತಿದ್ರೆ ಇಬ್ರು ಕೈ ಎತ್ತಾರೆ. ಅಂದ್ರೆ ಇವತ್ತಿನ ಯುವಜನಾಂಗ, ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು. ಇವತ್ತಿನ ಯುವಜನಾಂಗ ಓದೋದ ಬಿಟ್ಬಿಟ್ಟು ಓಡ್ತಾ ಇದ್ದಾರೆ. ಓಡುಗರು ಓದುಗರಲ್ಲ, ಓಡುಗರು. ಓದೋದು ಬೇಕು. ಬುಕ್ಸ್ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಅಂತಾರೆ ಅಲ್ಲ. ಇದು ಯಾವ ವೇದದಲ್ಲಿ ಹೇಳಿಲ್ಲ, ಇದು ಗಾದೆ ರಾವರು. ಪುಸ್ತಕಗಳು ಅತ್ಯುತ್ತಮ ಸ್ನೇಹಿತರು. ಹಾಗೆ ರೀಡಿಂಗ್ ಈಸ್ ಎ ಬೆಸ್ಟ್ ರಿಕ್ರಿಯೇಷನ್. ಓದುವುದು ಒಂದು ಒಳ್ಳೆಯ ಮನರಂಜನೆ. ಇವರೆಲ್ಲ ಸುಲಭವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿಲ್ಲ. ಅವರ ಕೈಯಿಂದ ಸಾಕಷ್ಟು ಪುಸ್ತಕಗಳು ಹೊರಗಡೆ ಬರ್ತವೆ. ಅಂದ್ರೆ ಒಂದು ಪುಸ್ತಕ ಪ್ರಕಟ ಮಾಡಬೇಕು, 100 ಪುಸ್ತಕ ಓದಿರ್ತೀವಿ. ಅದರಲ್ಲಿ ಬೆಸ್ಟ್ ಯಾವುದು ಅಂತ ಅವರ ಬುದ್ಧಿಗೆ ಹಂಚ್ತಾರೆ. ಅವ್ರ ಬುದ್ಧಿ ಕೊನೆಗೆ ಒಂದು ಒಳ್ಳೆ ಔಟ್ಪುಟ್ ಕೊಡುತ್ತೆ ಅಲ್ವಾ. ಹಾಗಾಗಿ ಓ ಮನಸ್ಸೇ, ಈ ನಾಡಿನ ಬುದ್ಧಿವಂತರ ನಿರ್ಮಾಣಕ್ಕೆ ಕಾರಣ ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಈ ನಾಡಿನ ಬುದ್ಧಿವಂತ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಕಾರಣ ಆಗಲಿ. ಅದರಲ್ಲೂ ಬಹಳ ವ್ಯಾಕುಲತೆಯಿಂದ ಓಡ್ತಾ ಇರುವಂತ, ಫಾಸ್ಟ್ ಜೀವನ ಕಲ್ಪಿಸ್ತಕ್ಕಂಥ ಯುವ ಸಮುದಾಯಕ್ಕೆ ಒಂದು ಒಳ್ಳೆಯ ಮನಸ್ಸಿನ ದೃಷ್ಟಿಕೋನವನ್ನ, ಒಂದು ಒಳ್ಳೆಯ ಭಾವನಾ ಲೋಕವನ್ನ, ಒಂದು ಒಳ್ಳೆಯ ಬುದ್ಧಿಯ ಸಂಚಯನವನ್ನ ನೀಡಿ ಹಾಗೆ ಇದು ಯಶಸ್ವಿ ಆಗಲಿ ಅಂತ ಹೇಳಿ ಪ್ರಾರ್ಥಿಸಿಕೊಂಡು ಒಂದು ಘಟನೆ ಹೇಳ್ತೀನಿ. ಐ ವಾಸ್ ಎ ರಿಟರ್ನಿಂಗ್ ಆಫೀಸರ್ ಫಾರ್ ದ ಎಲೆಕ್ಷನ್ ಇನ್ ದ ಇಯರ್ ಆಫ್ 2020, ಐ ಥಿಂಕ್. ರವಿಗಳಿಗೆ ತಿಳ್ಕೊಂಡಿದ್ದು ಅವಾಗಲೇ ಅನ್ಸುತ್ತೆ. ನಾನು RR ನಗರ ಚುನಾವಣಾಧಿಕಾರಿಯಾಗಿ ಚಿಕ್ಕಮಗಳೂರಿಂದ ಪೋಸ್ಟಿಂಗ್ಸ್ ಮಾಡಿದ್ರು ಬೈ ಎಲೆಕ್ಷನ್ಗೆ. ಆ ಸಂದರ್ಭದಲ್ಲಿ ಆ ಏರಿಯಾದಲ್ಲಿ ಓಡಾಡ್ತಾ ಇದ್ದೆ. RR ನಗರ, ರಾಜರಾಜೇಶ್ವರಿ ನಗರ ನಗರಸಭೆಯಲ್ಲಿ ನನ್ನ ಕಚೇರಿ ಇತ್ತು, ಚುನಾವಣಾಧಿಕಾರಿ ಕಚೇರಿ. ಎಲ್ಲ ವಾರ್ಡ್ ಮೆಸೇಜ್ ಬಂತು, ರವಿ ಬೆಳಿಗ್ಗೆಯವರು ಇನ್ನಿಲ್ಲ. ನಾನು ಯಾವತ್ತೂ ನೋಡೇ ಇಲ್ಲ ಅವ್ರನ್ನ. ನನಗೆ ಆಶ್ಚರ್ಯ ಆಯ್ತು, ಕುತೂಹಲ ಆಯ್ತು. ಇವತ್ತು ಅವ್ರನ್ನ ನೋಡ್ಬೇಕಲ್ಲ, ಇನ್ನು ಹೊಂಟೋಗ್ತಾರಲ್ಲ ಇವರು ದೇಹ ಬಿಟ್ಟು ಅಂತ. ಅವ್ರ ಆ ಶಾಲೆ ಹತ್ರ ಡೆಡ್ ಬಾಡಿ ಇಟ್ಟಿದ್ರು. ನಾನು ಅದೇ ರೂಟಲ್ಲಿ ಕಾರಲ್ಲಿ ಬಂದೆ. ಯಾರು ಹೇಳಿಲ್ಲ ನಾನು ಚುನಾವಣಾಧಿಕಾರಿ ಅಂತ. ನಮ್ಮ ಕಾರಣ ಚುನಾವಣಾಧಿಕಾರಿ ಕಾರಣ ಆ ಕಡೆ ಸೈಡ್ ನಿಲ್ಸಿದೆ. ಯಾಕಂದ್ರೆ ಪ್ರೋಟೋಕಾಲ್ ವೈಲೇಷನ್ ಆಗ್ಬೋದು, ಚುನಾವಣಾಧಿಕಾರಿಗೂ ಇದು ಏನು ಸಂಬಂಧ ಅಂತ ಹೇಳಿ ಸೈಡ್ ನಿಲ್ಲಿಸಿ ಅವರ ಮುಖವನ್ನು ದರ್ಶನ ಮಾಡಿಕೊಂಡು ಮನಸ್ಸಿನ ಒಂದು ಅಂದ್ಕೊಂಡೆ, ಎಂತ ಅದ್ಭುತವಾದ ಒಂದು ಕಲ್ಪನಾ ಶಕ್ತಿ ಇರುತ್ತೆ, ಎಂತ ಅದ್ಭುತವಾದ ಒಂದು ಪದಶಕ್ತಿ ಇರುತ್ತೆ, ಎಂತ ಅದ್ಭುತವಾದ ವ್ಯಕ್ತಿಗಳು ಈ ನಾಟಲ್ಲಿ ಹುಡ್ತಾರೆ, ಏನೆಲ್ಲ ಹೊಸ ಹೊಸದನ್ನು ಸೃಷ್ಟಿ ಮಾಡ್ತಾರೆ. ಇವತ್ತು ದೇಹ ಬಿಟ್ಟು ಹೋಗ್ತಾ ಇದೆ ಈ ಒಂದು ಅಲ್ವಾ. ಈ ಆತ್ಮ ದೇಹವನ್ನು ಬಿಟ್ಟು ಹೋಗ್ತಾ ಇದೆ. ಈ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅನ್ನೋ ಒಂದು ಪ್ರಾರ್ಥನೆ ಕೂಡ ಮಾಡ್ಕೊಂಡು ಇವತ್ತು ಬಹಳ ಖುಷಿ ಆಯ್ತು. ತಂದೆಯ ಹಾದಿಯನ್ನ ಹಾಗೆ ಇಳಿಲ್ಲ ಅಂದ್ರೂ ಕೂಡ, ಯಾಕಂದ್ರೆ ಹೇಳಿದ್ರು ತಂದೆ ತರನೇ ಮಕ್ಕಳಿರ್ಬೇಕು ಅಂತ ಬಯಸೋದು ತಪ್ಪಾಗುತ್ತೆ. ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು. ಆ ತಂದೆಯ ರಕ್ತದಲ್ಲಿ ಬಂದಿದೆ ಅಂತ ಹೇಳಿದ್ರಿ ಅಲ್ವಾ. ಆ ರಕ್ತದ ಒಂದು ಕಂಟಿನ್ಯೂಷನ್. ಹಾಗಾಗಿ ಮಗಳು ಸ್ವಲ್ಪ ಸಾಫ್ಟ್ ಇದ್ದಾರೆ ಅಂತ ಅನ್ಸುತ್ತೆ. ಮಗಳು ಬಹಳ ಸಾಫ್ಟ್ ಇದ್ದಾರೆ. ಇಲ್ವಾ, ಧೈರ್ಯವಂತಲ್ಲ? ನೋಡಿಲ್ಲ. ಹಾಗಾಗಿ ಒಂದು ತಂದೆಯ ನಿಜವಾದ ಬುದ್ಧಿವಂತಿಕೆಯನ್ನ, ನಿಜವಾದ ಮನಸ್ಸನ್ನ, ನಿಜವಾದ ಭಾವನೆಯನ್ನ ಸಮಾಜದಲ್ಲಿ ಮತ್ತೆ ಪ್ರಚಲಿತಗೊಳಿಸಬೇಕು. ಅದಕ್ಕೊಂದು ಹೊಸ ರೀಬರ್ತ್ ಕೊಡಬೇಕು. ಅವರು ಕಟ್ಟಿದಂತ ಸೌಧವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು. ಇದರಲ್ಲಿ ಎಲ್ಲರೂ ಕೂಡ ಸುಖವಾಗಿ, ನೆಮ್ಮದಿಯಿಂದ, ಸಂತೋಷದಿಂದ ಈ ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಓ ಮನಸ್ಸೆ ಅನ್ನೋ ಒಂದು ಮಾಸಿಕ ಪತ್ರಿಕೆಯನ್ನ ರೀಲಾಂಚ್ ಮಾಡುವಂತಹ ಒಂದು ವೆಲ್ಕಮ್ ಮಾಡುವಂತ ಈ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿ ಎಲ್ಲ ಗಣ್ಯರು ಬಹಳ ತಿಳ್ಕೊಂಡಿದ್ದಾರೆ, ಬಹಳ ಓದ್ಕೊಂಡಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ಬೇಕಾದ್ ಬಹಳಷ್ಟು ಇದೆ. ಅಂತವರ ಮಾತುಗಳನ್ನ ಕೇಳಿಸುವಂತ ಅವಕಾಶವನ್ನ ಭಾವನಾ ರವಿಗಳಿಗೆ ನಮಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದು. ಹಾಗೂ ಎಲ್ಲ ಯುವಕರಿಗೆ ನನಗೆ ಗೊತ್ತಿರೋ ಹಾಗೆ
100ಕ್ಕೆ 100 ನೀವೆಲ್ಲ ರೈತರ ಮಕ್ಕಳು ಅಲ್ವಾ? 100ಕ್ಕೆ 100 ನೀವು ರೈತರ ಮಕ್ಕಳು. ರೈತರ ಮಕ್ಕಳು ಅಂತ ಸರ್ಟಿಫಿಕೇಟ್ ತಗೊಂಡ್ಬಂದು ನೀವು ಅಗ್ರಿಕಲ್ಚರ್ ಸೈನ್ಸ್ಗೆ ಸೇರ್ಕೊತೀರಿ ಅಲ್ವಾ? ಪ್ರಬುದ್ಧತೆ ಇರಲಿ, ಒಳ್ಳೊಳ್ಳೆ ಕ್ವಶನ್ಸ್ ಕೇಳಿದ್ರಿ ಮಕ್ಕಳು. ಅಂತಹ ಪ್ರಬುದ್ಧತೆ, ಅಂತಹ ಮೆಚುರಿಟಿ ನಿಮ್ಮ ಹತ್ರ ಇದ್ರೆ ನೀವು ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಈ ಸಮಾಜದ ಒಂದಲ್ಲ ಒಂದು ರೀತಿ ಇನ್ ಡಿಫ್ರೆಂಟ್ ವೇನಲ್ಲಿ ಈ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಯಾವುದೇ ಒಂದು ಪುಸ್ತಕ, ಯಾವುದೇ ಒಂದು ಮ್ಯಾಗಝೈನ್ ಅಥವಾ ಯಾವುದೇ ಒಂದು ಲೇಖನ ಅಥವಾ ಯಾವುದಾದ್ರೂ ಒಂದು ಸುಭಾಷಿತ, ಅಲ್ಲೊಬ್ರು ಹೇಳಿದ್ರು, ನಮ್ಮ ಸುರೇಶ್ ಗೌಡ್ರು, ಚಂದ್ರಾಯಪಟ್ಟಣ ಸುರೇಶ್ ಗೌಡ್ರು ಹೇಳಿದ್ರು. ಏನ್ ಹೇಳಿದ್ರು? ಆತ್ಮಹತ್ಯೆ ಮಾಡ್ಲಿಕ್ಕೆ ಎಲ್ಲಾ ಕಡೆ ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅಂತಂದು ಸಂಗ್ರಹಿಸ್ತಾ ಇದ್ದೆ, ಕೊನೆಗೆ ಒಂದು ಆಯ್ ಬೆಂಗಳೂರು ಓದಿ ಆಮೇಲೆ ಬೇಕಾದ್ರೆ ಪ್ರಾಣ ಬಿಡೋಣ ಅಂತ ಒಂದು ಸಣ್ಣ ನಿರ್ಧಾರನ ಸ್ವಲ್ಪ ನಿಧಾನ ಮಾಡಿದೆ. ಅದು ಹೇಗ್ ಬಂತು? ಮನಸ್ಸಿನಿಂದ. ನೀವು ಮ್ಯಾಗಝೈನ್ ಓದ್ಕೊಂಡ್ರಿ, ಅಲ್ಲಿದ್ದಂತ ಒಂದು ಘಟನೆ ನಿಮ್ಗೆ ಜ್ಞಾಪಕ ಬಂತು, ಆ ಒಂದು ಸ್ಟೇಟ್ಮೆಂಟ್ ಸುಭಾಷಿತ ತಲೆಗೆ ತಗೊಂಡ್ರಿ, ನೀವು ಜೀವನ ಕಳೆದುಕೊಳ್ಳುವ ಒಂದು ಅವಕಾಶವನ್ನೇ ಸೋಲಿಸಿ ಬಿಟ್ರಿ. ಇಲ್ಲಿ ನಮ್ಮ ಕಂಡಕ್ಟರ್ ಸೋಮ ಅವರು ಹೇಳಿದ್ರು ಅಲ್ವಾ? ಅವ್ರು ಎಷ್ಟು ಅದ್ಭುತವಾದ ಮಾತುಗಳನ್ನ ಹೇಳಿದ್ರು. ಯಾವುದೇ ಸೋಲು ಸೋಲುಗಳನ್ನೆಲ್ಲ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ಅಲ್ವಾ? ಅದು ಎಷ್ಟು ಅದ್ಭುತವಾದ ಮಾತು. ಇದು ಹೇಗೆ ಬರುತ್ತೆ? ಅಂತಹ ವ್ಯಕ್ತಿತ್ವ ರವಿ ಬೆಳಗೆರೆ ಅವ್ರದ್ದು. ಅದ್ಭುತವಾದ ಒಂದು, ಏನೋ ದೇವರೇ ಮಾಡ್ಕೊಟ್ಟಿದ್ದೇನೋ ಅನ್ಸುತ್ತೆ. ಅವರ ವಾಯ್ಸ್ ಈಗ ಕೇಳ್ತಾ ಇದ್ವಲ್ಲ, ಅವ್ರು ರವಿ ಬೆಳಗೆರೆ ಮಾತಾಡ್ತಾ ಇದ್ದಾರೆ ಅಂತ. ಅದೆಲ್ಲವೂ ಕೂಡ ನಿಜವಾಗ್ಲೂ ಒಂದು ದೇವರ ಕೊಡುಗೆ ಅಂತ ಕೂಡ ಅನ್ಸುತ್ತೆ ಕೆಲವರಿಗೆ ಮಾತ್ರ. ಈಗ ನಾವು ಕೆಲವರು ಮಾತು ಕೇಳಿದ್ರೆ ಏನಿಸ್ತು? ಟೋಟಲಿ ಅಬ್ಸಲ್ಯೂಟ್ಲಿ ಇಟ್ ಈಸ್ ಡಿಫರೆಂಟ್ ಫ್ರಮ್ ಅದರ್ ವಾಯ್ಸಸ್. ಒಂದು ರೀತಿ ಸಂಮೋಹನ ಮಾಡುವಂತ ಒಂದು ಧ್ವನಿ, ಎಲ್ಲರೂ ಸೆಳೆಯುವಂತ ಒಂದು ಧ್ವನಿ. ಅಂತ ಒಂದು ಬುದ್ಧಿಮತ್ತೆ, ಅಂತ ಒಂದು ಭಾವನಾತ್ಮಕ ವ್ಯಕ್ತಿತ್ವ, ಅಂತ ಒಂದು ಮನಸ್ಸು, ಅದಕ್ಕೊಂದು ಕ್ರಿಯಾಶೀಲತೆ, ಸೃಜನಶೀಲತೆಯನ್ನ ರವಿ ಬೆಳಗೆರೆಯವರು ಈ ನಾಡಿನಲ್ಲಿ ಇಟ್ಕೊಂಡು ಒಂದು ಹೊಸ ಅಲೆಯನ್ನು ನಿರ್ಮಾಣ ಮಾಡಿ ಹೋಗಿದ್ರು. ಆ ಅಲೆಯನ್ನ ಮತ್ತೆ ಜನರ ಬಳಿಗೆ ತಲುಪಿಸಲಿಕ್ಕೆ ಅವರ ಮಗಳು ಸುಪುತ್ರಿ ಭಾವನಾ ಬೆಳಗೆರೆಯವರು ಇದೊಂದು ಒಳ್ಳೆ ಕೆಲಸವನ್ನು ಮಾಡಿ ಇವತ್ತು ನಮ್ಮ ಸಾಹಿತ್ಯ ಲೋಕಕ್ಕೆ, ಮಾಧ್ಯಮ ಲೋಕಕ್ಕೆ ಈ ಒಂದು ಓ ಮನಸ್ಸೇ ಒಂದು ಮಾಸಿಕ ಪತ್ರಿಕೆಯನ್ನ ಮತ್ತೆ ಪುನರ್ಜನ್ಮ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಬಹಳ ಸಂತೋಷ ಆಗಿದ್ದೇವೆ. ಆ ಭಗವಂತ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ನಿಮ್ಮ ಈ ಒಂದು ನಿಷ್ಠಾವಂತ ಪ್ರಯತ್ನಕ್ಕೆ, ನಿಷ್ಕಲ್ಮಶವಾದ ಪ್ರಯತ್ನಕ್ಕೆ ಹೆಚ್ಚು ಹೆಚ್ಚು ಓದುಗರನ್ನ ನಿರ್ಮಾಣ ಮಾಡಲಿ. ಆ ಓದುಗರ ಮನಸ್ಸು ಹರಡಲಿ. ಯಾಕಂದ್ರೆ ಮನಸ್ಸು ಇದ್ದವನಿಗೆ ಮಾತ್ರ ಮನುಷ್ಯ ಅಂತಾರೆ. ಮನಸ್ಸು ಇದ್ದವನಿಗೆ ಮಾತ್ರ ಮನುಷ್ಯ ಅಂತಾರೆ. ಅದು ಎಂಥ ಮನಸ್ಸಾಗಬೇಕು? ರೈಟ್ ನಾಲೆಡ್ಜ್, ರೈಟ್ ಆಕ್ಷನ್, ದಟ್ ಈಸ್ ಈಕ್ವಲ್ ಟು ರಿಸಾಲ್ವ್. ಒಳ್ಳೆಯ ಮನಸ್ಸು, ಒಳ್ಳೆಯ ಕ್ರಿಯೆ, ಒಳ್ಳೆಯ ಬುದ್ಧಿವಂತಿಕೆ ಇದ್ದರೆ ಸಂಸ್ಕಾರ ಮತ್ತು ಒಂದು ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ ಕೋರಿ ನಮ್ಮ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಶ್ರೀ ಗುರುದೇವ್.